ನಮ್ಮ ಅಧಃಪತನಕ್ಕೆ ನಮ್ಮ ಮನಸ್ಸು ಹೇಗೆ ಕಾರಣ ಆಗುತ್ತೆ ಅನ್ನೋದನ್ನು ಕೃಷ್ಣ ಮುಂದಿನ 2 ಶ್ಲೋಕಗಳಲ್ಲಿ ವಿವರಿಸ್ತಾ ಇದ್ದಾನೆ. ಮನುಷ್ಯನ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ ಅನ್ನುವ ಒಂದು ಅಪೂರ್ವ ಮಾನಸಿಕ ಚಿತ್ರಣ ಇಲ್ಲಿದೆ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಂಮೋಹಃ ಸಂಮೋಹಾತ್ ಸ್ಮೃತಿವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ವಿನಶ್ಯತಿ. ಒಂದು ವಸ್ತುವಿನ ನಿರಂತರ ಸಂಪರ್ಕದಿಂದ ನಮಗೆ ಅದರ ಮೇಲೆ ಮೋಹ ಬೆಳೆಯುತ್ತೆ. ಮೊದಲು ಪರಿಚಯದಿಂದ ಸ್ನೇಹ, ನಂತರ ಆ ಸ್ನೇಹವನ್ನು ಹಚ್ಚಿಕೊಳ್ಳೋದು, ನಂತರ ಅವರು ನನ್ನವರಾಗಬೇಕು ಅನ್ನುವಂಥ ಆಸೆ, ನಾವು ಆಸೆ ಪಟ್ಟಂತೆ ನೆರವೇರದೇ ಇದ್ದಾಗ ಕ್ರೋಧ, ಈ ಕ್ರೋಧದ ಮೂಲ ಪ್ರೀತಿ, ಕೋಪಕ್ಕೆ ಮೂಲ ಕಾರಣ ಕಾಮನೆ. ನಮಗೆ ಕೋಪ ಬರದೇ ಇರೋ ಹಾಗೆ ತಡಿಬೇಕಾದರೆ ಮೊದಲು ಕಾಮನೆಯನ್ನು ತೊರಿಬೇಕು. ಆಸೆ ಕಡಿಮೆಯಾದಷ್ಟು ಸಿಟ್ಟು ಕಡಿಮೆಯಾಗುತ್ತೆ. ಅಂಟಿಸಿಕೊಳ್ಳೋದು ಅಥವಾ ಹಚ್ಚಿಕೊಳ್ಳೋದ್ರಿಂದ ಆಸೆ ಆಕಾಂಕ್ಷೆಗಳು ಬೆಳೆಯುತ್ತವೆ. ಅದು ಈಡೇರದೇ ಇದ್ದಾಗ ಕೋಪದಿಂದ ಸಂಮೋಹ, ಅಂದರೆ ಅಸಂಗತವಾದ ವಿಚಾರಗಳು ತಲೆಯಲ್ಲಿ ಬಂದು ಮಾಡಬಾರದನ್ನು ಮಾಡುವಂಥ ಬಯಕೆ. ಇದರಿಂದ ಯುಕ್ತಾಯುಕ್ತತೆಗಳನ್ನು ವಿಶ್ಲೇಷಣೆ ಮಾಡುವಂಥ ಶಕ್ತಿ ಹೊರಟು ಹೋಗಿ ತಪ್ಪನ್ನೇ ಸರಿ ಅಂತ ಸಮರ್ಥನೆ ಮಾಡುವ ಮಟ್ಟಕ್ಕೆ ನಾವು ಇಳಿದು ಬಿಡ್ತೀವಿ. ಫಲಿತಾಂಶ ಪ್ರತೀಕಾರ ಮಾಡಬೇಕು ಅನ್ನುವಂಥ ಹಠ, ಅದರಿಂದ ಪೂರ್ತಿ ತಿಳಿಗೇಡಿತನ ಮತ್ತು ಕೊನೆಗೆ ಆತ್ಮದ ಅಧಃಪತನ, ವಿನಾಶ, ಸರ್ವನಾಶ. ಬುದ್ಧಿನಾಶ ಆದಾಗ ಮನಸ್ಸು ಸತ್ತಾಗೆ. ಅದರಿಂದ ಜೀವ ನರಕದ ದಾರಿಯಲ್ಲಿ ಹೋಗುವಂತಾಗತ್ತೆ. ಇದು ಅಧಃಪತನದ ದಾರಿ. ನಾವು ಎತ್ತರಕ್ಕೆ ಏರಬೇಕಾದ್ರೆ ಪರಮಾತ್ಮನ ಮಹತ್ವವನ್ನು ಅರಿತು ಅವನಿಗೆ ಶರಣಾಗಬೇಕು. ಒಳ್ಳೆಯ ದಾರಿಯಲ್ಲಿ ಮನಸ್ಸು ಚಿಂತನೆ ಮಾಡಿದಾಗ ಆತ್ಮ ಎತ್ತರಕ್ಕೇರೋಕ್ಕೆ ಸಾಧ್ಯ. ಇದಕ್ಕೆ ಮೊದಲು ನಾವು ಹಚ್ಚಿಕೊಳ್ಳೋದನ್ನು ಕಡಿಮೆ ಮಾಡಬೇಕು. ಇದರ ಅರ್ಥ ಯಾರನ್ನೂ ಪ್ರೀತಿಸಬಾರ್ದು, ಸ್ನೇಹ ಬೆಳೆಸಬಾರ್ದು ಅಂತಲ್ಲ. ಪ್ರೀತಿ ಇರಲಿ, ಸ್ನೇಹನೂ ಇರಲಿ, ಆದರೆ ಮೋಹ ಬೇಡ. ಬಂದಿದ್ದು ಬರಲಿ ಅನ್ನುವಂಥ ದೃಢ ನಿರ್ಧಾರ ಇರಲಿ. ಹೀಗೇ ಆಗಬೇಕು, ಹಾಗೇ ಆಗಬೇಕು ಅನ್ನುವಂಥ ಅತಿ ಮೋಹ ದುಃಖಕ್ಕೆ ಕಾರಣ. ಎಲ್ಲವುದರ ಜೊತೆಗೆ ಇದ್ದು ಎಲ್ಲರನ್ನೂ ಪ್ರೀತಿಸೋದು, ಆದರೆ ಹಚ್ಚಿಕೊಳ್ಳದೇ ಇರೋದು, ಇದು ಸಾಧನೆಯ ಸಂತೋಷದ ಮೂಲಮಂತ್ರ. ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರಬೇಕು. ಪ್ರಸನ್ನತೆ ಇಲ್ಲದೇ ಇದ್ದಾಗ ಮಾನಸಿಕವಾಗಿ, ದೈಹಿಕವಾಗಿ ನಾವು ಆರೋಗ್ಯವನ್ನು ಕಳ್ಕೋತೀವಿ. ಎಂತಹ ಪ್ರಸಂಗದಲ್ಲೂ ತಲೆ ಕೆಡಿಸಿಕೊಳ್ಳದೆ ಹಾಯಾಗಿರೋದು ಪ್ರಸನ್ನತೆ. ಇದನ್ನು ಗಳಿಸೋದು ಹೇಗೆ ಅನ್ನುವಂಥ ಚಿತ್ರಣ ಮುಂದಿನ ಶ್ಲೋಕದಲ್ಲಿದೆ. ಹಾಗಾದರೆ ಆ ಮುಂದಿನ ಶ್ಲೋಕದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.